ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರು ಮುಖ್ಯಸ್ಥರಾದ ಸ್ನೇಹಿತರು ಗುರುಗಳಾದ ಅಮರಾಜ್ ಸರ್ ಅವರಿಗೆ ನಾನು ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ಶಾಲೆಯಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷದ ವಿಷಯ. ಯಾಕಂದರೆ ಎಲ್ಲ ಕಲ್ಚರ್ ಹಿಂದಿನ ಒಂದು ಸಂಪ್ರದಾಯಗಳನ್ನು ಇವತ್ತು ಜನ ಮರೆತು ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಒಬ್ಬ ರೈತ ಮಗನಾಗಿ ಹಳ್ಳಿಯಲ್ಲಿ ಜನಿಸಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ತಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಹಬ್ಬದ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಆಚರಣೆ ಮಾಡ್ತಾಯಿದ್ದಾರೆ. 1800 ಜನ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಹೆಚ್ಚು ಕಡಿಮೆ 18 ವರ್ಷ ಈ ಸಂಸ್ಥೆ ಪ್ರಾರಂಭ ಆಯಿತು. 18 ವರ್ಷದಿಂದ ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಪೋಷಕರು ಸಹ ಅದೇ ರೀತಿ ಸಹಕಾರ ಕೊಡ್ತಾಯಿದ್ದಾರೆ. ಇವತ್ತು ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಲ್ಲ ಅಂದಿದ್ದರೆ ಬಹಳ ವಿದ್ಯಾಭ್ಯಾಸಕ್ಕೆ ಕಷ್ಟಕರ. ಯಾಕಂದರೆ ಸರ್ಕಾರಿ ಶಾಲೆಗಳೇ ನಂಬ್ಕೊಂಡಿರೋಕ್ಕಾಗೋದಿಲ್ಲ. ಇವತ್ತು ಸರ್ಕಾರಿ ಶಾಲೆ ಒಂದಿದ್ದರೆ ಅಲ್ಲಿ 50 ಜನ ಇದ್ದರೆ ಇಲ್ಲಿ 1000 ಜನ ವಿದ್ಯಾರ್ಥಿಗಳಿರ್ತಾರೆ. ಟೀಚರ್ಸ್ ಕಡಿಮೆ ಇದ್ದಾರೆ. ಸರ್ಕಾರದಲ್ಲಿ ಟೀಚರ್ಸ್ ಬಹಳ ಕಡಿಮೆ ಇದ್ದಾರೆ. ಅದರಿಂದ ಇವತ್ತು ಬಹಳ ವಿಶೇಷವಾಗಿ ಖಾಸಗಿ ಶಾಲೆಗಳು ಪ್ರಾಮುಖ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾಯಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನು, ಗುಣಮಟ್ಟವಾದ ಶಿಕ್ಷಣವನ್ನು ಈ ನಮ್ಮ ಹತ್ತಿಬೆಲೆ ಗ್ರಾಮದಲ್ಲಿ ಸುತ್ತಮುತ್ತ ಹೆಚ್ಚು ಕಡಿಮೆ ಒಂದು 40-50 ಗ್ರಾಮಗಳಿಂದ ಬರ್ತಾಯಿದ್ದಾರೆ. ಇವತ್ತು LKGಯಿಂದ ಪ್ರಾರಂಭ ಆದಂಥ ಸಂಸ್ಥೆ ಇದು ಇವತ್ತು ಕಾಲೇಜು PUCವರೆಗೂ ಇವತ್ತು ಈ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ರೈತರ ಮಕ್ಕಳಿಗೆ, ಕಾರ್ಮಿಕರಿಗೆ, ಯಾಕಂದರೆ ಬೆಂಗಳೂರಿಗೆ ಹೋಗಿ ಬರೋದು ಕಷ್ಟ ಆಗುತ್ತೆ, ಅಲ್ಲೆಲ್ಲ ಹೆಚ್ಚು ಫೀಸ್ ಇರುತ್ತೆ. ಕಡಿಮೆ ಫೀಸಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ. ಮುಂದೆ ಈ ತಾಲೂಕಲ್ಲಿ ಹೆಚ್ಚಿನ ಶಿಕ್ಷಣವನ್ನು, ಪ್ರಾಮುಖ್ಯತೆಯನ್ನು ಈ ಶಾಲೆ ಕೊಟ್ಟು ಇಡೀ ತಾಲೂಕಲ್ಲಿ ಮಾದರಿ ಶಾಲೆಯಾಗಿ ಅತ್ಯುತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ನೀಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಇಲ್ಲಿನ ಸಿಬ್ಬಂದಿ, ಯಾಕಂದರೆ ಸಿಬ್ಬಂದಿ ಬಹಳ ಮುಖ್ಯ. ಎಷ್ಟೇ ಕೆಲಸ ಇದ್ರೂ, ಅವರಿಗೆ ಎಷ್ಟೇ ಒತ್ತಡ ಇದ್ರೂ, ಅವರಿಗೆ ಕಾಯಿಲೆ ಇದ್ರೂ ಸಹ ಬಂದು ಶಿಕ್ಷಣವನ್ನು ನೀಡ್ತಾರೆ, ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾಯಿದ್ದಾರೆ. ಮತ್ತೊಮ್ಮೆ ನಾನು, ಯಾಕಂದರೆ ಈ ದೇಶದಲ್ಲಿ 3 ಜನನ ನಾವು ನೆನೆಸ್ಕೊಳ್ಳೇಬೇಕು. ಒಂದು ರೈತರನ್ನ, ನಮಗೆ ಯಾಕಂದರೆ ಇವತ್ತು ಪ್ರತಿ ದಿವಸ ಮಾತಾಡಬೇಕಾದ್ರೆ, ಶಕ್ತಿ ಕೊಡಬೇಕಾದ್ರೆ ಆಹಾರ ಕೊಡುವಂಥ ರೈತರನ್ನ, ಇವತ್ತು ಗಡಿ ಭಾಗದಲ್ಲಿ ಕಾಯ್ತಾ ಇರುವ ಸೈನಿಕರು, ಇವತ್ತು -ಡಿಗ್ರಿಯಲ್ಲಿ, ಇವತ್ತು ಡಿಗ್ರಿಯಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಟೀಚರ್ಸು ತಮ್ಮ ವಿದ್ಯೆಯನ್ನು ಮಕ್ಕಳಿಗೆ ಇಡೀ ಬೆಳಗ್ಗಿಂದ ಸಂಜೆವರೆಗೆ ಎಷ್ಟೇ ಕೆಲಸ ಒತ್ತಡ ಇದ್ರೂ ಮನೆಯಿಂದ ಬಿಟ್ಟು ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದಾರೆ. ಈ 3 ಜನಕ್ಕೆ ವಿಶೇಷವಾಗಿ ಹೆಚ್ಚು ಗೌರವವನ್ನು ಕೊಡಬೇಕು. ವಿಶೇಷ ಗೌರವ ಜೊತೆಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಈ 3 ಜನ ಇಲ್ಲಾಂದರೆ ಇವತ್ತು ದೇಶನೇ ಇಲ್ಲ. ಗಡಿ ಭಾಗದಲ್ಲಿ ಸೈನಿಕರಿಲ್ಲ, ರೈತರಿಲ್ಲ, ಟೀಚರ್ಸ್ ಇಲ್ಲ ಅಂದರೆ ಇವತ್ತು ದೇಶ ನಡೆಸೋದೇ ಕಷ್ಟ ಆಗುತ್ತೆ. ಅದರಿಂದ ವಿಶೇಷವಾಗಿ ಆ 3 ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅವ್ರಿಗೂ ಸಹ ಕೋರ್ತಾ ಇದ್ದೇನೆ. ಹಾಗೂ ಎಲ್ಲ ನಮ್ಮ ಪೋಷಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ನಮ್ಮ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ನನ್ನ ಸ್ನೇಹಿತರು ಮತ್ತು ಸೋದರರಿಗೆ, ಎಲ್ಲ ಮೀಡಿಯಾ ಮಿತ್ರರಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಸಂಕ್ರಾಂತಿ ಇವತ್ತು ನಿಜವಾಗಲೂ ನಮ್ಮ ಶಾಲೆಯಲ್ಲಿ ಒಂದು ದೊಡ್ಡ ಸಂಕ್ರಾಂತಿ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ಶಂಕರ, ಈ ಒಂದು ಸೂರ್ಯದೇವ ಎಲ್ರಿಗೂ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ. ಮತ್ತು ಇನ್ನೊಂದು ವಿಶೇಷ, ನಾಳೆ 14ನೇ ತಾರೀಕು ಮಕರ ಜ್ಯೋತಿ, ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿನೂ ಸಹ ಇದೆ. ಆ ಅಯ್ಯಪ್ಪ ಸ್ವಾಮಿ ಮತ್ತು ಸೂರ್ಯದೇವ, ನಿಜವಾಗ್ಲೂ ಸೂರ್ಯದೇವರಂದರೆ ಪ್ರಪಂಚನೇ ಇಲ್ಲ. ಫಸ್ಟು ಆ ಸೂರ್ಯದೇವರ ಒಂದು ನಾಳೆ ದಿನ ಅವ್ರದ್ದು, ಅದನ್ನು ನಾವು ಮುಂಚಿತವಾಗಿ, ನಾಳೆ ಗೌರ್ಮೆಂಟ್ ರಜೆ ಇರೋದ್ರಿಂದ ಮುಂಚಿತವಾಗಿ ನಾವು 10ರಿಂದ 12 ಗಂಟೆ ತನಕ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾರಿಗೂ ಏನು ಹೇಳೋದು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಸಮಯದಲ್ಲಿ ನನ್ನ ಸ್ಟೂಡೆಂಟ್ ಆಗಿರ್ತಕ್ಕಂಥ ಮುರುಗೇಶ್ ಬೆಳಗ್ಗೆ ನನಗೆ 7:30 ಫೋನ್ ಮಾಡಿದೆ. MADD ಪ್ರಗತಿಪರ ರೈತ, ಪಬ್ಲಿಕ್ ಹೀರೋ, ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾನೆ. ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತದೆ, ಒಬ್ಬ ಶಿಷ್ಯ ಇಷ್ಟೆಲ್ಲ ಸಾಧನೆ ಮಾಡಿದೆ ಅಂತೇಳಿ. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಇವತ್ತು. ಯಾಕೆಂದರೆ ರೈತರಿಲ್ಲ ಅಂದಿದ್ರೆ ದೇಶದಲ್ಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಒಬ್ಬ ರೈತನ ಕುಟುಂಬದಲ್ಲಿ ಬಂದು ರೈತನ ಮಗನಾಗಿ, ಮತ್ತು ನಾನು ಸಹ ಓರಿಗಳು ಕಟ್ಟಿದ್ದೆ, ಹಸುಗಳು ಕಟ್ಟಿದ್ವಿ, ಎಮ್ಮೆಗಳು ಕಟ್ಟಿದ್ವಿ, ಕುರಿಗಳು ಮೇಯಿಸಿದ್ವಿ, ಮೇಕೆಗಳು ಕಟ್ಟಿದ್ವಿ, ಮತ್ತು ತೋಟಗಳಲ್ಲಿ ಕೆಲಸ ಮಾಡಿದ್ದೀವಿ, ತೋಟದಲ್ಲಿ ನೀರು ಕಟ್ಟಿದ್ದೀನಿ, ಮತ್ತು ಗೊಬ್ಬರ ಒತ್ತಿದ್ದೀನಿ, ಬಂಡಿ ಓಡಿಸಿದ್ದೀನಿ, ಕೆಸಗದ್ದೆಯಲ್ಲಿ ಪೈರು ಕಿತ್ತು ಪೈರು ಹಾಕಿದ್ದೀನಿ. ಎಲ್ಲ ರೈತರು ಏನು ಮಾಡ್ತಾರೋ ಎಲ್ಲ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ತುಂಬ ಇವತ್ತು ಆ ಒಂದು ನನ್ನ ಒಂದು ಎಲ್ಲ ಹಿಂದಿನ ಒಂದು ಎಲ್ಲ ನೆನಪುಗಳು ಇವತ್ತು ನನಗೆ ತುಂಬ ಚೆನ್ನಾಗಿ ಬಂತು. ಆಮೇಲೆ ಯಾವಾಗ ನಮಗೆ ಓರಿಗಳು
ನಮ್ಮ ಇವನು ಮುರುಗೇಶ ಸರ್ ಒಂದು ಜೊತೆ ಹೇಳಿ ಬಸ್ಸವನಿಗೆ, ಆಮೇಲೆ ಸರ್ 2 ಜೊತೆ ಬರ್ತಾವಂತ. ನನಗೆ ಇನ್ನೂ ತುಂಬ ಖುಷಿ ಆಗ್ಬಿಟ್ಟು ಹಂಗೆ ತಕ್ಷಣ ಆಮೇಲೆ ಎಲ್ಲ ಮೀಡಿಯಾ ಸರ್ಗೆ ಫೋನ್ ಮಾಡಿದೆ. ಆಮೇಲೆ ಇವರಿಗೆ ನಮ್ಮ ವಾದ್ಯ ಅವರು ನಿಜವಾಗ್ಲೂ ಒಳ್ಳೆ ವಾದ್ಯರಿಂದ ನಮ್ಮ ಪೇರೆಂಟ್ಸ್ ಅವರು ಅವ್ರಿಗೆ ಹಂಗೆ ಫೋನ್ ಆಗಿದೆ, ಸರ್ ನಿಜವಾಗ್ಲೂ ಈ ಕಾರ್ಯಕ್ರಮ ಬರೀ 8 ಗಂಟೆಯಿಂದ 9 ಗಂಟೆ ಆಗಿರೋ ಕಾರ್ಯಕ್ರಮ ಇದು. ನಿಜವಾಗ್ಲೂ ಇಷ್ಟೊಂದು ಅದ್ದೂರಿಯಾಗಿ ಬರ್ತಂತ ನಾನು ಅಂದ್ಕೊಂಡಿಲ್ಲ. ತುಂಬ ಅದ್ದೂರಿಯಾಗಿ ಬಂತು. ಇದಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಂಜನೇಯ ರೆಡ್ಡಿ ಅವರು ಬಂದಿದ್ದರು. ಅವರು ನನಗೆ ತುಂಬ ಒಂದು ಸಹಕಾರವನ್ನು ಈ ಒಂದು ಸಂಸ್ಥೆಗೆ ಅವರೊಂದು ಪಿಲ್ಲರ್ ಅಂತ ಹೇಳ್ಬೋದು. ಅವರು ಬಂದಿದ್ದರು. ಅವ್ರ ಜೊತೆಗೆ ನಮ್ಮ ಒಂದು ಜೀವನದಲ್ಲಿ ಇದ್ದೇ ಇರುತ್ತೆ ಒಂದು ಹೆಜ್ಜೆ ಗುರುತಾಗಿದೆ ಇವತ್ತು ಒಂದು ಮತ್ತು ವಿಧಾನ ಸ್ಕೂಲ್ನ ವಿಧಾತ ಅವರು ಬಂದಿದ್ದರು. ಮತ್ತು ಆನೇಕಲ್ಲಿಂದ ಇವರು ಮುನ್ಸಿಪಲ್ ರಾಜಪ್ಪ ಬಂದಿದ್ದರು. ಮತ್ತು ನಾಗರಾಜ್ ಅವರು ಬಂದಿದ್ದರು. ಇವರು ಆಕಸ್ಮಿಕವಾಗಿ ಎಲ್ಲ ಬರೀ ನಾನು 3-4 ಜನಕ್ಕೆ ಫೋನ್ ಮಾಡಿದೆ. ನಿಜವಾಗ್ಲೂ ಈ ಕಾರ್ಯಕ್ರಮ ಇವತ್ತು ಅದ್ಭುತವಾಗಿ ಮೂಡಿ ಬಂತು. ಎಲ್ಲ ವರದಿಗಾರರ ಹೆಸರು ನನಗೆ ನಿಜವಾಗ್ಲೂ ಇವತ್ತಲ್ಲ, ನಾನು 2006ರಿಂದ ನಾನು ಸಮಸ್ಯೆ ಕಟ್ಟಾಗಿದ್ದರಿಂದ ಈ ಎಲ್ಲ ವರದಿಗಾರರು ನನಗೆ ವೆಂಕಟೇಶ್ವರ ಆಗಿರ್ಬೋದು, ಮತ್ತು ನಮ್ಮ ಮಲ್ಲಿಕಾರ್ಜುನ ನಮ್ಮ ಪೇರೆಂಟ್ ಅವರು ಮತ್ತು ಕುಮಾರಸ್ವಾಮಿ ಮತ್ತು ಪುನೀತು, ಮಹೇಶು ಮತ್ತು ಮನೋಜ್ ಈಗಿನ ಎಲ್ಲ ಅವರು ಕಾಂಟ್ರಾಕ್ಟ್ ತಗೊಂಡು ನಮಗೆ ಬಿಲ್ಡಿಂಗ್ ಕೊಟ್ಕೊಂಡು ರಮೇಶ್ ಅವರು ಬಂದಿದ್ದರು. ಮತ್ತು ಅವ್ರ ಜೊತೆಗೆ ECO ಮೇಡಮ್ ಅಂತ ವಾಣಿಯವರು ಬಂದಿದ್ದರು. ಮತ್ತು ತುಂಬ ಇಂಪಾರ್ಟೆಂಟು ನನಗೆ ಬಲ ಭುಜ ಅಂತ ಹೇಳ್ಬೋದು ಇವರೆಲ್ಲನೂ. BS ಧರ್ಮಲ್ ಜ್ಯೋತಿಗೌಡರು, ಅವ್ರದ್ದು 2 ಶಾಲೆ ಇದೆ, ಕಿತಾನಹಳ್ಳಿ ಮತ್ತು ಯನ್ನಾಗರದಲ್ಲಿ. ಹಾಗೆ ಸುರೇಶ್ ಅವರು ಸುಜನಾ ವಿದ್ಯಾಮಂದಿರ ಅಂತ ವೀರಚಂದ್ರ ಅವರು ಬಂದಿದ್ದಾರೆ. ಇದು ವಿಶೇಷವಾಗಿ ನಮಗೆ ಅದು ನಿಜವಾಗ್ಲೂ ನಮ್ಮ ಮಿಲಿಟ್ರಿ ಮಂಜೂರು ಅವರು ಮೊನ್ನೆ ನಾನು ಸುಜನಾ ವಿದ್ಯಾಮಂದಿರದಲ್ಲಿ ನನ್ನ ವೇದಿಕೆ ಹಂಚ್ಕೊಂಡಿದ್ರು. ಸಡನ್ನಾಗಿ ಬಂದಾಗ ನನಗೆಲ್ಲ ಒಂಥರ ಭಾಳ ಖುಷಿಯಾಯಿತು. ಅವರು ಹೇಳ್ತಿದ್ರು, ನಾನೊಬ್ಬ ರೈತ, ನಾನು ಬರೀ ಕಳನಟ, ಆದರೆ ನಾನು ದಿನದಲ್ಲಿ ನಾನೊಬ್ಬ ರೈತರಾಗಿ ಕೆಲಸ ಮಾಡ್ತೀನಿ. ಭಾಳ ಖುಷಿ. ಅದೇ ಅಂಥ ರೈತರೆಲ್ಲ ಸೇರ್ಕೊಂಡು ಇವತ್ತು ಒಂದು ಹಬ್ಬ ಮಾಡಿದ್ವಿ. ನಮ್ಮ ಜ್ಯೋತಿಗೌಡರು ರೈತರೇ, ಅವರು ಸುಮಾರಲ್ಲಿ 10-15 ಎಕರೆ ಇದರಲ್ಲಿ ತೋಟ ಮಾಡ್ತಾರೆ ದಾವಣಗೆರೆಯಲ್ಲಿ. ಅವರೊಬ್ಬ ಪ್ರಗತಿಪರ ರೈತ, ಅವರು ಅಷ್ಟೇ ಇವತ್ತು ಹೇಳ್ಬೇಕಂತಂದರೆ. ಮತ್ತು ನಮ್ಮ ಸುರೇಶ್ ಅವರು ರೈತ ಅಂತ ಹೇಳ್ಬೋದು. ಮತ್ತು ನಮ್ಮ ರಾಜೂರವರು ರೈತರೇ ಇಲ್ಲಿ. ಯಾಕೆಂದರೆ ಇವತ್ತು ಏನು ನಾವು ಸೇರಿದ್ದೀವಿ ಎಲ್ಲ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವರು. ನಿಜವಾಗಲೂ ಇವತ್ತಿನ ಒಂದು ಹಬ್ಬಕ್ಕೆ ಒಳ್ಳೆಯ ಒಂದು ನಿಜವಾದ ಬೆಲೆ ಬಂತು ಇವತ್ತು. ಮತ್ತು ನಮ್ಮ ಏನು ಓರಿಗಳು ಮೇಯಿಸಿರ್ತಕ್ಕಂಥವರು ಅವರು ನಮ್ಮ ಬೆಸ್ಮಾನಹಳ್ಳಿ ಮಂಜು ಅವರವರಾಗಿರ್ಬೋದು, ಆಮೇಲೆ ಮೇಡಹಳ್ಳಿ ಸುರೇಶ್ ಅವರು, ಇವರೆಲ್ಲ ಅವರು ನೋಡಿ ನಿಜವಾಗ್ಲೂ ಈ ಒಂದು ಇಂಥ ಒಂದು ಆಧುನಿಕ ಪ್ರಪಂಚದಲ್ಲಿ, ಇಂಥ ಆಧುನಿಕ ಬದುಕಿನಲ್ಲಿ ಅವರೆಲ್ಲ ನಿಜವಾಗ್ಲೂ ಓರಿಗಳನ್ನು ಕಟ್ಟಿ ಆ ಒಂದು ಸಂಸ್ಕೃತಿಯನ್ನು ಇವತ್ತು ಬೆಳೆಸ್ಕೊಂಡು ಬಂದಿದ್ರೆ ಅವ್ರಿಗೂ ನಾನು ಮತ್ತು ಮುರುಗೇಶ್ ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತಂತೂ ನನಗೆ ಮರೆಯಲಾಗದ ದಿನ ಇವತ್ತು. ಇಡೀ 18 ವರ್ಷಗಳಲ್ಲಿ ನಾವೇನು ರೈತರಿಂದ ಬಂದಿರ್ತಕ್ಕಂಥವನು ನನಗೂ ಇಂಥ ಆಚರಣೆಗಳು ಸರ್. ಏನಾಗಿದೆ ಅಂದರೆ ನಾವು 2 ತಿಂಗಳಿಂದ ನಾವು ಎಷ್ಟೊಂದು ಚೇಂಜ್ ಮಾಡಿದ್ದೀವಿ ನಮ್ಮ ಮಕ್ಕಳು ಅಂತಂದರೆ. ಡೈಲಿ ನಾವು 2 ಗಂಟೆಯಿಂದ 7 ಗಂಟೆ ತನಕ ನೈಟ್ ನಾವು ಇದು 10th ಸ್ಟ್ಯಾಂಡರ್ಡ್ ICC ಕ್ಲಾಸ್ ಮಾಡ್ತಾ ಇದ್ದೀವಿ. ಸರ್ ನಾನು ಅವ್ರನ್ನ ಪ್ರಾಮಿಸ್ ಮಾಡಿದ್ದೆ, ನಾನು 6:45 ಬರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ. ಪ್ರತಿದಿನ ಬಂದು ನಾನು 6 ಗಂಟೆ 6:45 ಬಂದ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಒಂದು ಮಾರಲ್ ಕ್ಲಾಸನ್ನು ಅವ್ರಿಗೆ ಒಂದು 2 ಇದನ್ನು ಏನೋ ಒಳ್ಳೆ ಮಾರಲ್ ಇದನ್ನು ಹಾಕ್ತಕ್ಕಂಥದ್ದು. ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಯುವಕ. ಇವತ್ತು APS ಕಾಲೇಜಿನಲ್ಲಿ ಸಂಕ್ರಾಂತಿ ಸಂಸ್ಥೆಯಲ್ಲಿ ಸಂಕ್ರಾಂತಿ ಹಬ್ಬದ ಸೊಬಗು, ಇದೊಂದು ಸುಗ್ಗಿಯ ಸೊಬಗು ಅಂತಲೇ ಹೇಳಬೇಕು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಇವತ್ತು ಹಬ್ಬ ಹರಿದಿನಗಳು, ಯುಗಾದಿ ಇರ್ಬೋದು, ಗಣೇಶ ಬಿಡಿ ಇದು ಸಿಟಿನಲ್ಲಿ ಇದೆ, ಅದು ಬೇರೆ ಒಂದು ಪ್ರವೃತ್ತಿಯನ್ನು ಪಡ್ಕೊಂಡಿದೆ. ಆದರೆ ಗಣೇಶನನ್ನು ಮಾಡೋದೇ ಭಾವೈಕ್ಯತೆಯಿಂದ ಎಲ್ಲರೂ ನಾವು ಬೆರಿಬೇಕು, ಸೇರಬೇಕು, ನಮ್ಮ ಭಾವನೆಗಳನ್ನು ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಗಣಪತಿ ಗೌರಿ ಗಣೇಶವನ್ನು ಆಚರಿಸ್ತಾರೆ. ಸಂಕ್ರಾಂತಿ ಹೊಸ ವರ್ಷದ ಮೊದಲ ಭಾರತ ದೇಶದ ಈ ನೆಲದ ಮೊದಲ ಒಂದು ಹಬ್ಬ. ಸಂಕ್ರಮಣ ಅಂದರೆ ಮಕರ ಸಂಕ್ರಮಣ, ಸೂರ್ಯನಿಂದ ನಮಗೆ ಸೂರ್ಯದೇವನನ್ನು ಆರಾಧಿಸ್ತಾ ಅವರು ಎಲ್ಲರನ್ನ ಈ ಎಲ್ಲ ರೋಗ ರುಜಿನಗಳು ಎಲ್ಲವನ್ನು ತ್ಯಜಿಸುವಂಥ, ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ಒಂದು ದಿನ ಇವತ್ತಿನಿಂದ ಪ್ರಾರಂಭ ಆಗ್ತದೆ ನಮ್ಮ ಈ ಭೂನಾಡಿನಲ್ಲಿ. ಇವತ್ತು ಶಾಲೆಗಳಲ್ಲಿ ನಮ್ಮ ಸಂಸ್ಕೃತಿ ಕೆಲವು ಮಾಸ ಹೋಗ್ತಾ ಇದೆ. ಎಲ್ಲ ಸಂಸ್ಕೃತಿಯು ಬಟ್ಟೆ, ಉಡುಗೆ ತೊಡಿಗೆ, ನಡೆ, ನುಡಿ, ಭಾಷೆಗಳು ಕೆಲವು ಕನ್ನಡ ನಾಡು ಕನ್ನಡವನ್ನು ಮರೆಸ್ತಾ ಇದೆ. ಇಂಗ್ಲೀಷು ಇನ್ನು ಇತರೆ ಭಾಷೆಗಳಿಗೆ ವ್ಯಾಮೋಹ ಆಗ್ತಾ ಇದೆ. ಸಂಸ್ಕೃತಿಯನ್ನು